ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇಲ್ಲಿದೆ. ಸ್ವಂತ ಕಾರು ಇದ್ದ ಕುಟುಂಬ ಬಿಪಿಎಲ್ ಕಾರ್ಡ್ ರದ್ದು ಅಂತ ಆಹಾರ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಘೋಷಣೆ ಮಾಡಿದ್ದಾರೆ. ವೈಟ್ ಬೋರ್ಡ್ ಕಾರು ಹೊಂದಿರುವವ ಬಿಪಿಎಲ್ ಕಾರ್ಡ್ ಇಲ್ಲ, ವೈಟ್ ಬೋರ್ಡ್ ಕಾರು ಹೊಂದಿರುವವರ ಬಿಪಿಎಲ್ ಕಾರ್ಡ್ ರದ್ದು ಅಂತ ಆಹಾರ ಖಾತೆ ಸಚಿವ ಮುನಿಯಪ್ಪ ಘೋಷಣೆ ಮಾಡಿದ್ದಾರೆ. ಯೆಲ್ಲೋ ಬೋರ್ಡ್ ಕಾರು ಹೊಂದಿರುವವರ ಬಿಪಿಎಲ್ ಕಾರ್ಡ್ ರದ್ದು ವಾಪಸ್. ಬಿಪಿಎಲ್ ಕಾರ್ಡು ರದ್ದು ವಾಪಸ್ ಪಡೆಯುವ ಬಗ್ಗೆ ಚಿಂತನೆ. ವೈಟ್ ಬೋರ್ಡ್ ಕಾರ್ ಹೊಂದಿರೋರಿಗೆ ಬಿಪಿಎಲ್ ಕಾರ್ಡ್ ಇಲ್ಲ, ಆದರೆ ಯೆಲ್ಲೋ ಬೋರ್ಡ್ ಕಾರ್ಡ್ ಅನ್ನ ಹೊಂದಿರುವಂತವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ದನ್ನ ವಾಪಸ್ ಪಡೆಯುವ ಬಗ್ಗೆ ಚಿಂತನೆ ನಡೀತಾ ಇದೆ ಎಂದು ದುಡಿಮೆಗಾಗಿ ಕಾರು ಖರೀದಿಸುತ್ತಾರೆ ಅಂಥವರ ಕಾರ್ಡ್ ಅನ್ನ ರದ್ದು ಮಾಡಲ್ಲ ಅಂತ ಆಹಾರ ಖಾತೆ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಇದು. ಸ್ವಂತ ಕಾರನ್ನ ನೀವು ಹೊಂದಿದ್ರೆ ಅಂದ್ರೆ ವೈಟ್ ಬೋರ್ಡ್ ಕಾರ್ ಆಗಿದ್ರೆ ನಿಮಗೆ ಬಿಪಿಎಲ್ ಕಾರ್ಡ್ ಸಿಗಲ್ಲ, ಬಿಪಿಎಲ್ ಕಾರ್ಡ್ ರದ್ದು. ಆದ್ರೆ ಯೆಲ್ಲೋ ಬೋರ್ಡ್ ಕಾರ್ಡ್ ಅನ್ನ ಹೊಂದಿರುವಂತವ್ರು ದುಡಿಮೆಗಾಗಿ ಕಾರನ್ನ ಖರೀದಿಸಿರ್ತಾರೆ, ಯೆಲ್ಲೋ ಬೋರ್ಡ್ ಕಾರ್ಡ್ ಅನ್ನ ಹೊಂದಿರುವಂತವರು ಅಂತವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡೋದ್ರ ವಾಪಸ್ ಪಡೆಯೋದ್ರ ಬಗ್ಗೆ ಚಿಂತನೆ ನಡೆದಿರುವುದಾಗಿ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಆಹಾರ ಖಾತೆ ಸಚಿವರ ಘೋಷಣೆ ಇದು. ಸ್ವಂತ ಕಾರು ಇದ್ದ ಕುಟುಂಬಕ್ಕೆ ಬಿಪಿಎಲ್ ಕಾರ್ಡ್ ಇಲ್ಲ, ಆದರೆ ದುಡಿಮೆಗಾಗಿ ಕಾರು ಖರೀದಿಸಿರುವಂತಹ ಯೆಲ್ಲೋ ಬೋರ್ಡ್ ಕಾರನ್ನ ಹೊಂದಿರುವಂತಹವರ ಬಿಪಿಎಲ್ ಕಾರ್ಡ್ ರದ್ದನ್ನ ವಾಪಸ್ ಪಡೆಯುವ ಬಗ್ಗೆ ಚಿಂತನೆ ನಡೆದಿದೆ ಅಂತ ಸಚಿವ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಇದು. ದುಡಿಮೆಗಾಗಿ ಕಾರು ಖರೀದಿಸಿದಂತವರು ಅಂದ್ರೆ ಯೆಲ್ಲೋ ಬೋರ್ಡ್ ಕಾರನ್ನ ಹೊಂದಿರುವಂತವರ ಬಿಪಿಎಲ್ ಕಾರ್ಡ್ ರದ್ದೇನಾಗಿದೆ, ಅದನ್ನ ವಾಪಸ್ ಪಡೆಯುವ ಬಗ್ಗೆ ಚಿಂತನೆ ಇದೆ ಎಂದಿದ್ದಾರೆ. ಆದರೆ ಸ್ವಂತ ಕಾರು ವೈಟ್ ಬೋರ್ಡ್ ಕಾರ್ ಇದ್ರೆ ಅಂತವರ ಬಿಪಿಎಲ್ ಕಾರ್ಡು ರದ್ದಾಗುತ್ತೆ ಎನ್ನುವ ಘೋಷಣೆಯನ್ನ ಮಾಡಿದ್ದಾರೆ. ವೈಟ್ ಬೋರ್ಡ್ ಕಾರ್ ಹೊಂದಿದ್ರೆ ನಿಮಗೆ ಬಿಪಿಎಲ್ ಕಾರ್ಡ್ ಸಿಗಲ್ಲ, ಬಿಪಿಎಲ್ ಕಾರ್ಡ್ ಇದ್ರೆ ಅಂತವರ ಕಾರ್ಡ್ ರದ್ದಾಗುತ್ತೆ. ಆದ್ರೆ ದುಡಿಮೆಗಾಗಿ ಕಾರು ಖರೀದಿಸಿ ಯೆಲ್ಲೋ ಬೋರ್ಡ್ ಕಾರನ್ನ ಹೊಂದಿದ್ರೆ ಅಂತವರ ಬಿಪಿಎಲ್ ಕಾರ್ಡ್ ರದ್ದಾಗಿರೋದನ್ನ ವಾಪಸ್ ಪಡೆಯುವ ಬಗ್ಗೆ ಚಿಂತನೆ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಕೆಎಚ್ ಮುನಿಯಪ್ಪ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದು ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಬಿಪಿಎಲ್ ಕಾರ್ಡ್ ರದ್ದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಖಾತೆ ಸಚಿವರ ಘೋಷಣೆ, ಪ್ರಮುಖ ಅಂಶಗಳ ಬಗ್ಗೆ ಹೇಳೋದಾದ್ರೆ. ಪ್ರಥಮ, ಈಗಾಗಲೇ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿ ಬಿಪಿಎಲ್ ಕುಟುಂಬಗಳಿಗೆ ಹಣ ಹಾಕ್ತಕ್ಕಂಥ ಯೋಜನೆಗಳನ್ನು ಜಾರಿ ಮಾಡಿದೆ. ಇದ್ರ ಬೆನ್ನಲ್ಲೇ ಈ ನಕಲಿ ಕಾರ್ಡ್ಗಳನ್ನು ಕೂಡ ಸಾಧ್ಯವಾದಷ್ಟು ಕಟ್ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಯಾಕಂದ್ರೆ ವೈಟ್ ಬೋರ್ಡ್ ಕಾರ್ ಏನಿರುತ್ತೆ, ಆ ಕಾರ್ ಇರ್ತಕ್ಕಂಥವ್ರು ಕೂಡ ಬಿಪಿಎಲ್ ಕಾರ್ಡ್ ಪಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಮತ್ತು ಅಂತ ಪ್ರಕರಣಗಳು ಪತ್ತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನ ಪತ್ತೆ ಹಚ್ಚುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಶ್ರೀಮಂತವಾದರೂ ಕೂಡ ಬಿಪಿಎಲ್ ಕಾರ್ಡ್ಗಳನ್ನ ಪಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕ್ಬೇಕಾದ್ರೆ ಒಂದು ನಿರ್ದಿಷ್ಟವಾದ ಕ್ರಮ ಜರುಗಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅಂತ ಒಂದು ಪ್ರಕರಣಗಳನ್ನ ಪತ್ತೆ ಹಚ್ಚುವಂತ ಹಿನ್ನೆಲೆಯಲ್ಲಿ ಒಂದು ಕಠಿಣವಾಗಿರ್ತಕ್ಕಂಥ ಮಾರ್ಗಸೂಚಿ, ಅಂದ್ರೆ ಯಾರಾದ್ರೂ ಕೂಡ ಯೆಲ್ಲೋ ಬೋರ್ಡ್ ಕಾರ್ಡ್ಗಳನ್ನ ಬಳಕೆ ಮಾಡ್ತಿದ್ರೆ ಅವ್ರೇನಾದ್ರೂ ಕಾರ್ಡ್ಗಳ ರದ್ದಾಗಿದ್ರೆ ಅದನ್ನ ಸರಿಪಡಿಸ್ತೇವೆ. ಆದ್ರೆ ವೈಟ್ ಬೋರ್ಡ್ ಕಾರ್ಡ್ ಇರ್ತಕ್ಕಂಥ ಯಾವುದೇ ಕಾರ್ಡ್ ನಾವು ಬಿಪಿಎಲ್ ಕಾರ್ಡ್ ಕೊಡೋದಿಲ್ಲ. ಒಂದೊಮ್ಮೆ ಏನಾದ್ರೂ ಕೂಡ ಜೀವನೋಪಾಯಕ್ಕಾಗಿ ಯೆಲ್ಲೋ ಬೋರ್ಡ್ ಇರ್ತಕ್ಕಂಥ ಕಾರ್ಗಳನ್ನ ಬಳಕೆ ಮಾಡ್ತಿರ್ತಕ್ಕಂಥವ್ರು ಇರ್ತಾರೆ. ಉದಾಹರಣೆಗೆ ಯಾರೋ ಆಟೋ ಓಡಿಸ್ತಕ್ಕಂಥವ್ರು ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಒಂದು ಕಾರನ್ನು ತೆಗೆದುಕೊಂಡ್ರೆ ಯೆಲ್ಲೋ ಬೋರ್ಡ್ ಆಗಿರುತ್ತೆ. ಆ ಯೆಲ್ಲೋ ಬೋರ್ಡ್ ಕಾರ್ ಇದೆ ಅನ್ನುವಂತ ಕಾರಣಕ್ಕಾಗಿ ಅವ್ರ ಬಿಪಿಎಲ್ ಕಾರ್ಡ್ ಈ ಹಿಂದೆ ರದ್ದಾಗಿದ್ರೆ ಅದನ್ನ ಅವ್ರಿಗೆ ಕೊಡಿಸುವಂತ ಕೆಲಸ ಮಾಡ್ತೇವೆ. ಆದ್ರೆ ವೈಟ್ ಬೋರ್ಡ್ ಕಾರ್ ಏನಿರ್ತದೆ ಇದು ಸಹಜವಾಗಿ ಅವರು ವ್ಯವಸ್ಥಿತವಾಗಿ ಅವರು ಆರ್ಥಿಕವಾಗಿ ಸಂಬಂಧಿರ್ತಾರೆ. ಇಂಥವ್ರಿಗೆ ಯಾಕೆ ಮಾಡಬೇಕು? ಆನಂದ್, ಪ್ರಶ್ನೆ ಏನಂದ್ರೆ ಅವ್ರ ಹತ್ರ ಕಾರ್ ಇದೆ ಅಂತ ಅನ್ನೋದ್ರ ಬಗ್ಗೆ ದಾಖಲೆಗಳನ್ನ ಹೆಂಗ್ ಪಡ್ಕೊಳ್ತಾರೆ, ಹೆಂಗ್ ಕಂಡುಹಿಡಿತಾರೆ ಅಂತ?
ಈಗಾಗಲೇ BPL ಕಾರ್ಡ್ ಪಡೆಯಬೇಕಾದ್ರೆ ಕೆಲವೊಂದಷ್ಟು ಈಗಾಗಲೇ ನಿಯಮಗಳಿರ್ತವೆ, ನಿಬಂಧನೆಗಳಿರ್ತವೆ, ಜೊತೆಗೆ ಕೆಲವು ಅರ್ಹತೆಗಳನ್ನು ಕೂಡ ಅವರು ಮೊದಲೇ ಕೊಟ್ಟಿರ್ತಾರೆ. ಈ ಕೊನೆಯ ಕಾರ್ ಇತ್ತು ಅಂತಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ ಇರೋದ್ರ ಬಗ್ಗೆ ಉಲ್ಲೇಖ ಆಗಿದ್ರೆ ಅಥವಾ ಆ ಬಗ್ಗೆ ಇಲಾಖೆ ಗಮನಕ್ಕೆ ಬಂದ್ರೆ ಕೂಡ ರದ್ದು ಮಾಡಿಸುವಂತ ಕೆಲಸವನ್ನು ಅವ್ರು ಮಾಡೋರಿದ್ದಾರೆ. ಅಂದ್ರೆ ಈಗಾಗಲೇ ವೈಟ್ ಬೋರ್ಡ್ ಕಾರ್ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ BPL ಕಾರ್ಡ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟು ಇದೆ. ಅದು ಇಲಾಖೆ ಗಮನದಲ್ಲಿದೆ. ಈ ಹಿಂದೆಯೂ ಕೂಡ ಇಂಥ ಒಂದು ಪ್ರಯತ್ನಗಳಾಗಿತ್ತು. ಈಗ ಸರ್ಕಾರ ಅದನ್ನು ಅತ್ಯಂತ ಕಠಿಣವಾಗಿ ಜಾರಿ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ತೆಗೆದುಕೊಳ್ತಾ ಅಂದ್ರೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಸಚಿವರು ಹೇಳಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಅಂದ್ರೆ ಶ್ರೀಮಂತರಾಗಿದ್ದವರು ಕೂಡ ಕಾರ್ಡನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ವೈಟ್ ಬೋರ್ಡ್ ಕಾರ್ ಇರುತ್ತೆ ಅವ್ರ ಇಷ್ಟಾದ್ರೂ ಕೂಡ ಅವರು ಅದನ್ನ ಕಾರ್ಡನ್ನ ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಕಡಿವಾಣ ಹಾಕಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆ ಮೂಲಕ ಎಲ್ಲೋ ಬೋರ್ಡ್ ಇರ್ತಕ್ಕಂಥವ್ರಿಗೆ ಯಾವ್ದು ಸಮಸ್ಯೆ ಇಲ್ಲ, ಆದ್ರೆ ವೈಟ್ ಬೋರ್ಡ್ ಕಾರ್ ಇರ್ತಕ್ಕಂಥವ್ರಿಗೆ ಮಾತ್ರ ಸಹಜವಾಗಿ ಸಮಸ್ಯೆ ಆಗತ್ತೆ ಇದರಿಂದ. ಆನಂದ್, ಪ್ರಾಸೆಸ್ ಹೇಗಿರುತ್ತೆ? ಅಂದ್ರೆ ಕಾರ್ಡ್ ರದ್ದು ಅಂತಂದ್ರೆ ಯಾವ ರೀತಿಯಲ್ಲಿ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರೂ ಸ್ಪಷ್ಟನೆಗಳು ಸಿಗ್ತಾ ಇದೆಯಾ ಸಚಿವರಿಂದ ಅಂತ? ಇಲ್ಲ, ಯಾಕಂದ್ರೆ ಈ ಬಗ್ಗೆ ಈ ಸರ್ಕಾರ ಈಗ ಚಿಂತನೆ ಅಷ್ಟೇ ಮಾಡ್ತಾ ಇದೆ. ಯಾವ ರೀತಿ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಬಹಳ ಸ್ಪಷ್ಟವಾಗಿ ಏನೋ ಮಾಹಿತಿ ಕೊಟ್ಟಿಲ್ಲ. ಯಾಕಂತಂದ್ರೆ ಸುಮಾರು ರಾಜ್ಯದಲ್ಲಿ 1,28,00,000 BPL ಕಾರ್ಡ್ಗಳಿದಾವೆ. ಅದರಲ್ಲಿ ಈಗ 1 ಕೋಟಿ ಜನರು ಈಗಾಗಲೇ ಪಡಿತರವನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತು ಸರ್ಕಾರ ಹಾಕಿರ್ತಕ್ಕಂಥ ದುಡ್ಡನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇನ್ನುಳಿದಿರ್ತಕ್ಕಂಥ 28 ಲಕ್ಷ ಏನು ಕಾರ್ಡ್ಗಳಿದಾವೆ, ಈ ಕಾರ್ಡ್ಗಳು ಯಾರ್ದು ಏನು ಎತ್ತ ಎಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಬಹುತೇಕರು ಈ 28 ಲಕ್ಷಗಳಲ್ಲಿ ಕೆಲವರು ಇನ್ನೂ ಕೂಡ 3 ತಿಂಗಳಲ್ಲಿ ಒಂದು ಸಲ ಕೂಡ ಪಡಿದೇ ಇರತಕ್ಕಂಥವ್ರು ಕೂಡ ಇದ್ದಾರೆ ಅನ್ನೋದು ಇಲಾಖೆ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಇರುವಂತ BPL ಕಾರ್ಡ್ ಇರ್ತಕ್ಕಂಥವ್ರು ಯಾರು, ಅವರ ವ್ಯವಸ್ಥೆ ಆರ್ಥಿಕ ಸ್ಥಿತಿಗತಿಗಳು ಏನಿದೆ ಇನ್ನು ಕೂಡ ಒಂದು ರೀತಿ ಒಂದು ಅಧ್ಯಯನ ಮಾಡಿ ಅದನ್ನ ನಿಜವಾಗ್ಲೂ ಕೂಡ ಯಾರು ಅರ್ಹರಿದ್ದಾರೋ ಅವರಿಗೆ ಕಾರ್ಡ್ಗಳು ಸಿಗಬೇಕು, ಯಾರು ಅನರ್ಹರಿದ್ದಾರೋ ಅವರಿಂದ ಕಾರ್ಡ್ ವಾಪಸ್ ಪಡಿಬೇಕು ಅಂತಕ್ಕಂಥದ್ದು ಇಲಾಖೆಯ ಚಿಂತನೆ. ಆ ನಿಟ್ಟಿನಲ್ಲಿ ಈ ರೀತಿಯಾಗಿರುವಂತ ಒಂದು ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ವ್ಯವಸ್ಥೆ ಆರ್ಥಿಕವಾಗಿ ಸಬಲರಿದ್ದು ಕಾರ್ ಇದ್ದು ಕೂಡ ಅವರು BPL ಕಾರ್ಡ್ ಪಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭಗಳು ಇರುವಂತ ಕಾರಣಕ್ಕಾಗಿ ಅದನ್ನು ರದ್ದು ಮಾಡಬೇಕು ಅಂತಕ್ಕಂಥ ಸರ್ಕಾರದ ಲೆಕ್ಕಾಚಾರ. ಯಾಕಂದ್ರೆ ಹೊಸ BPL ಕಾರ್ಡ್ಗೆ ಅರ್ಜಿ ಹಾಕೊಂಡಿರ್ತಕ್ಕಂಥ ಸಂಖ್ಯೆ ಕೂಡ ದೊಡ್ಡ ಸಂಖ್ಯೆಯಲ್ಲಿದೆ. ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಮಾರ್ಗಸೂಚಿಯ ಪ್ರಕಾರ ಕಾರ್ಡ್ಗಳನ್ನು ನಾವು ಕೊಡಬೇಕು. ಆದ್ರೆ ಈಗಾಗಲೇ ಪಡ್ಕೊಂಡಿರ್ತಕ್ಕಂಥ ಆರ್ಥಿಕವಾಗಿ ಸಬಲರಿದ್ದು ಕೂಡ ಕಾರ್ಡನ್ನು ಪಡ್ಕೊಂಡಿರುವಂತ ವ್ಯಕ್ತಿಗಳು ಯಾರಿದ್ದಾರೋ ಅವರಿಂದ ಅದನ್ನ ಹಿಂದೆ ವಾಪಸ್ ಪಡೆದು ಯಾರು ಅರ್ಹರಿದ್ದಾರೋ ಅವರೇ ಕೊಡಬೇಕು ಅಂತಕ್ಕಂಥ ಸರ್ಕಾರದ ಲೆಕ್ಕಾಚಾರ ಒಂದು ಚಿಂತನೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರುವ ಸರ್ಕಾರ ಈ ನಿಟ್ಟಿನಲ್ಲಿ ಯಾರು ವೈಟ್ ಬೋರ್ಡ್ ಕಾರ್ ಯಾರು ಹೊಂದಿರ್ತಾರೋ ಅವರೇನಾದ್ರೂ ಕೂಡ BPL ಕಾರ್ಡ್ ಪಡ್ಕೊಂಡಿದ್ರೆ ಅವ್ರನ್ನ ರದ್ದು ಮಾಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಅಂತ ಒಂದು ಪ್ರಯತ್ನವನ್ನು ಆರಂಭ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.